ರಾಜ್ಯ ಸರ್ಕಾರ ಸುಮಾರು 60 ವರ್ಷಗಳಿಂದ ಇದ್ದಂಥ ಹಳೆ ಕಾನೂನನ್ನ ಕಿತ್ತೆಸೆದು 2026ಕ್ಕೆ ಹೊಸ ಕಾನೂನನ್ನ ಜಾರಿಗೆ ತಂದಿದೆ. ಇದ್ರ ಪ್ರಕಾರವಾಗಿ ನೀವು ಯಾವುದೇ ಡಿ.ಸಿ ಕಚೇರಿ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ಳೋ ಹಂಗಿಲ್ಲ. ನಿಮ್ಮ ಜಮೀನಿಗೆ ಇವಾಗ ಏನು ಬೆಲೆ ಇರುತ್ತೋ ಅದಕ್ಕಿಂತ ಹೆಚ್ಚು ಬೆಲೆ ಬರೋ ರೀತಿಯಲ್ಲಿ ನೀವೇ ಮಾಡ್ಕೊಬೋದಾಗಿದೆ. ಆ ರೀತಿಯಾದಂಥ ಹೊಸ ಕಾನೂನನ್ನ ಸರ್ಕಾರ ಜಾರಿಗೆ ತಂದಿದೆ. ಈ ಹೊಸ ಕಾನೂನು ಏನಪ್ಪಾ ಅಂತಂದ್ರೆ ಲ್ಯಾಂಡ್ನ ಪರಿವರ್ತನೆ ಮಾಡ್ಕೊಳ್ಳೋದು. ಈ ಒಂದು ಪರಿವರ್ತನೆ ಮಾಡ್ಕೊಳ್ಳೋದು ಮೊದಲು ಕೂಡ ಇತ್ತು. ಆದರೆ ಈ ಒಂದು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸುಮಾರು ಟೈಮ್ನ ತಗೊಳ್ತಾ ಇತ್ತು. 1 ತಿಂಗಳು ಅಂತ ಹೇಳಿದ್ರೆ ಅದು 3 ತಿಂಗಳಾದರೂ ಆಗ್ತಾ ಇತ್ತು, ಇಲ್ಲ ವರ್ಷ ಆದರೂ ಆಗ್ತಾ ಇತ್ತು. ಡಿ.ಸಿ ಕಚೇರಿಗೆ ಹಾಗೆ ತಹಸೀಲ್ದಾರ್ ಹತ್ರ ಅವ್ರ ಹತ್ರ ಆಫೀಸರ್ ಹತ್ರ ಹಳ್ದಿ ಕೊನೆಗೆ ಲಂಚವನ್ನ ಕೊಟ್ಟರು ಕೂಡ ಆಗೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಇದರಿಂದಾಗಿ ರೈತ ಬೇಸತ್ತು ಯಾವುದು ಮಾಡೋದು ಬೇಡ, ನಮ್ಮ ಲ್ಯಾಂಡ್ ನಮ್ಮ ಹೇಗಿದೆಯೋ ಹಾಗೆ ಇರಲಿ, ಯಾವುದೋ ರೇಟ್ ಜಾಸ್ತಿ ಆಗೋದು ಬೇಡ, ನಾವು ಯಾವುದೇ ಕೈಗಾರಿಕೆ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾ ಇದ್ರು. ಆದರೆ ಇವಾಗ ಸರ್ಕಾರ ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ತುಂಬ ಕಡಿಮೆ ಟೈಮಲ್ಲಿ ಅಂದರೆ 30 ದಿನದ ಒಳಗಾಗಿ ಈ ಒಂದು ಪರಿವರ್ತನೆ ಆಗಬೇಕು. ಹಾಗೆ ರೈತ ತನ್ನ ಜಮೀನನ್ನು ಇನ್ನೂ ಹೆಚ್ಚು ಉತ್ಪಾದನೆ ಮಾಡೋ ರೀತಿಯಲ್ಲಿ, ಹೆಚ್ಚು ಬೆಲೆ ಬರೋ ರೀತಿಯಲ್ಲಿ ಮಾಡ್ಕೋಬೋದು ಅಂತೇಳಿ ಹೊಸ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಇನ್ನು ಮುಂದೆ ರೈತರು ಕೂಡ ಅವರ ಜಮೀನಲ್ಲಿ ಯಾವುದಾದ್ರೂ ಒಂದು ಕಂಪನಿನೋ ಅಥವಾ ಯಾವುದಾದ್ರೂ ಒಂದು ಉದ್ಯಮನ ಸ್ಟಾರ್ಟ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಅದಕ್ಕೋಸ್ಕರವಾಗಿ ಮೊದಲಿದ್ದ ರೀತಿಯಲ್ಲಿ 120 ದಿನದವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ಇವಾಗ 30 ದಿನದ ಒಂದು ಟೈಮನ್ನು ಕೊಟ್ಟಿದೆ. ಅದರ ಪ್ರಕಾರವಾಗಿ ಇವಾಗ ನೀವು ಅರ್ಜಿಯನ್ನು ಏನಾದರೂ ಸಲ್ಲಿಸಬೇಕು ಅಂತಂದರೆ ಆನ್ಲೈನಲ್ಲಿ ಸಲ್ಲಿಸ್ಬೋದಾಗಿದೆ. ಡಿಸೆಂಬರ್ 23ರಿಂದ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದ್ರ ಪ್ರಕಾರವಾಗಿ ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸಿದ 30 ದಿನದೊಳಗಾಗಿ ನಿಮಗೆ ಅಪ್ರೂವಲ್ ಅನ್ನೋದು ಸಿಗುತ್ತೆ. ನೀವು ಯಾವುದೇ ಒಂದು ಬಿಸ್ನೆಸ್ನ ಮಾಡ್ತೀನಿ ಅಥವಾ ಉದ್ಯಮವನ್ನು ಮಾಡ್ತೀನಿ ಅಂತೇಳಿ ಲ್ಯಾಂಡ್ನ ಕನ್ವರ್ಷನ್ ಮಾಡೋದಕ್ಕೆ ಅಂತೇಳಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿದಾಗ ನೀವು ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ನ ತರಿಸಿ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಹೇಳಿ ಎಲ್ಲ ಚೆಕ್ ಮಾಡಿ ತಿಳಿಸ್ಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಅವ್ರೇನಾದರೂ 30 ದಿನದೊಳಗಾಗಿ ತಿಳಿಸ್ಲಿಲ್ಲ ಅಂತಂದರೆ ನೆಕ್ಸ್ಟ್ 31ನೇ ದಿನನೇ ಕಂಪ್ಯೂಟರು ನಿಮಗೆ ಅದಾಗದೆ ಒಪ್ಪಿಗೆಯನ್ನು ನೀಡಿಬಿಡುತ್ತೆ, ಅಂದರೆ ಪರ್ಮಿಷನ್ ಕೊಡುತ್ತೆ. ಒಪ್ಪಿಗೆ ಸಿಕ್ಕಾದ ನಂತರ ನಿಮಗೆ ಕಂಪ್ಯೂಟರು ಅದಕ್ಕೆ ಸಂಬಂಧಿಸಿದಂತೆ ಫೀಸ್ನ ಕೇಳುತ್ತೆ. ಫೀಸ್ನ ಕಟ್ಟಿದ್ರೆ ಸಾಕು, ನಿಮಗೆ ರಸೀತಿ ಕೂಡ ಸಿಗುತ್ತೆ. ಇವಾಗ ಯಾರ ಕೈಕಾಲಕ್ಕೂ ನೀವು ಬೀಳೋ ಹಂಗಿಲ್ಲ, ಯಾರ ಹತ್ರನೂ ಲಂಚ ಕೊಡೋ ಹಂಗಿಲ್ಲ, ಯಾವುದೇ ಆಫೀಸಿಗೆ ವರ್ಷಾನುಗಟ್ಲೆ ಕೂಡ ನೀವು ಅಲಿಯೋಂಗಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಊರಲ್ಲಿ ಏನಾದರೂ ನಿಮಗೆ ಜಮೀನೇನಾದರೂ ಇದ್ದರೆ ಅದರಲ್ಲಿ ನೀವೇನಾದರೂ ಚಿಕ್ಕದೊಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂದ್ಕೊಂಡ್ರಿ, ನೀವು ಯಾವುದೇ ರೀತಿಯ ಪರ್ಮಿಷನನ್ನು ಕೇಳೋಂಗಿಲ್ಲ. ಯಾಕಂದರೆ ಸರ್ಕಾರ ನಿಮಗೆ ರಿಯಾಯಿತಿಯನ್ನು ಕೊಟ್ಟಿದೆ. ಯಾವ ರೀತಿ ಅಂದರೆ 2 ಎಕರೆ ಜಮೀನಲ್ಲಿ ನೀವು ಯಾವುದಾದ್ರೂ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ಇದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಕೂಡ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಇದಕ್ಕೂ ಮುಂಚೆ ಇದ್ದಂತಹ ಕಾನೂನಿನಲ್ಲಿ ನೀವು ಜಮೀನಲ್ಲಿ ಏನೊಂದು ಕೂಡ ಕಟ್ಟಂಗಿರಲಿಲ್ಲ. ಒಂದು ಮನೇನಾಗಲಿ ಅಥವಾ ಒಂದು ಸೆಡ್ ಆಗಲಿ ಹಾಕೋಂಗಿರಲಿಲ್ಲ. ಯಾವುದೇ ಒಂದು ಬಿಸ್ನೆಸ್ ಕೂಡ ಮಾಡೋಂಗಿರಲಿಲ್ಲ. ಯಾಕೆ ಅಂತಂದರೆ ಇದು ವ್ಯವಸಾಯದ ಜಾಗ, ಇದರಲ್ಲಿ ಏನೂ ಕಟ್ಟೋಂಗಿಲ್ಲ ಅಂತೇಳಿ ಇವರು ಜಿಲ್ಲಾಧಿಕಾರಿಗಳು ಬಂದು ನಿಮಗೆ ಒಂದು ಕಂಪ್ಲೇಂಟನ್ನು ಕೊಡೋದ್ರ ಮೂಲಕ ದಂಡವನ್ನು ವಿಧಿಸ್ಬೋದಿತ್ತು. ಆದರೆ ಇವಾಗ ಆ ಒಂದು ರೂಲ್ಸ್ನ ಸರ್ಕಾರ ತೆಗೆದು ಹಾಕಿ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ನ ರೈತನೂ ಕೂಡ ಮಾಡ್ಬೋದು. ಅದಕ್ಕೆ 2 ಎಕರೆನ ನಿಮಗೋಸ್ಕರವಾಗಿ ಒಂದು ರಿಯಾಯಿತಿಯನ್ನು ಕೊಟ್ಟಿದೆ. ಯಾವುದೇ ಒಂದು ಲ್ಯಾಂಡ್ನ ಪರಿವರ್ತನೆ ಕೂಡ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಉದ್ಯಮವನ್ನು ಮಾಡೋನು, ದೇಶಕ್ಕೆ ಒಂದು ಆಸ್ತಿ ಉದ್ಯೋಗವನ್ನು ಸೃಷ್ಟಿ ಮಾಡೋನು ಅಂತೇಳಿ ಇವಾಗ ಸರ್ಕಾರ ಈ ಒಂದು ಪರ್ಮಿಷನನ್ನು ಕೊಟ್ಟಿದೆ. ನಿಮ್ಮ ಜಾಗ ಏನಾದರೂ ಸಿಟಿ ಹತ್ರದಲ್ಲಿ ಎಲ್ಲಾದರೂ ಬರ್ತಾ ಇದೆ ಅನ್ನೋದಾದರೆ, ನೀವು ಅಲ್ಲಿ ಏನಾದರೂ ಒಂದು ಕಂಪ್ನಿನ ಏನಾದರೂ ಕಟ್ಟಬೇಕು ಅನ್ನೋದಾದರೆ, ಅಂದರೆ ಎಲ್ಲೋ ಝೋನು ಅಂದರೆ ಕೈಗಾರಿಕಾ ಪ್ರದೇಶದಲ್ಲಿ ಏನಾದರೂ ಬಂದಿದ್ದರೆ ಆವಾಗ ನೀವು ಆ ಒಂದು ಸರ್ಕಾರ ಏನು ಒಂದು ಮ್ಯಾಪಲ್ಲಿ ಕೊಟ್ಟಿರುತ್ತೆ, ಯಾವ್ಯಾವ ಜಾಗದಲ್ಲಿ ಮನೆ ಬರಬೇಕು, ಯಾವ ಜಾಗದಲ್ಲಿ ಕೈಗಾರಿಕೆ ಬರಬೇಕು ಅಂತ, ಅದರ ಪ್ರಕಾರವಾಗಿ ನೀವು ಕಟ್ಕೋಬೋದು. ಇದಕ್ಕೆ ನೀವು ಸ್ವಯಂ ಘೋಷಣಾ ಪತ್ರವನ್ನು ಪಡ್ಕೊಂಡ್ರೆ ಸಾಕು. ನೀವು ಹೇಳಿದ ರೀತಿಯಲ್ಲೇ ನಾನು ಕಟ್ಕೊತಾ ಇದ್ದೀನಿ, ಕಾನೂನನ್ನು ಮೀರಲ್ಲ ಅಂತ ಹೇಳಿ. ಸೊ ಇದು ಕೂಡ ನಾವು ಒಂದು ಪರ್ಮಿಷನನ್ನು ಸರ್ಕಾರ ಕೊಟ್ಟಿರೋದ್ರಿಂದಾಗಿ ಈ ಒಂದು ಕೈಗಾರಿಕೆಗಳಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಂಗಾಗಿದೆ. ಇದಕ್ಕೂ ಮುಂಚೆ ರೈತರ ಜಮೀನನ್ನು ಯಾವುದೇ ರೀತಿಯ ಕನ್ವರ್ಷನ್ಗಾಗಲಿ ಅಥವಾ ಕಂಪ್ನಿ ಮಾಡೋದಕ್ಕಾಗಲಿ ಉದ್ಯಮಕ್ಕಾಗಲಿ ಕೊಟ್ಟರೆ ರೈತರ ಜಮೀನು ಹಾಳಾಗ್ಬಿಡುತ್ತೆ, ಯಾರೂ ಕೂಡ ಜಮೀನು ಮಾಡಲ್ಲ ಅಂತೇಳಿ ಒಂದು ಸ್ಟಾಪ್ನ ಮಾಡಿದ್ರು. ಅದಕ್ಕಾಗಿ ಯಾವುದೇ ರೀತಿಯ ಪರ್ಮಿಷನ್ನ ಕೊಟ್ಟಿರಲಿಲ್ಲ. ಆದರೆ ಇವಾಗ ಉದ್ಯೋಗ ಸೃಷ್ಟಿ ಆಗುತ್ತೆ ಇದರಿಂದ ಅಂತ ಹೇಳಿ ಸರ್ಕಾರನೇ ಅಂದರೆ ರಾಜ್ಯ ಸರ್ಕಾರನೇ ಒಂದು ಪರ್ಮಿಷನನ್ನು ಕೊಟ್ಟಿದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಕೃಷ್ಣ ಬೈರೇಗೌಡರು. ರಾಜ್ಯ ಸರ್ಕಾರ ಈ ರೀತಿಯಾದಂಥ ಕಾನೂನನ್ನ ಬದಲಾವಣೆ ಮಾಡಿರೋದ್ರಿಂದಾಗಿ ಚಿಕ್ಕ ಪುಟ್ಟ ಉದ್ಯಮಗಳನ್ನು ಮಾಡೋ ಅಂಥವ್ರಿಗೆ, ರೈತರಿಗೆ ಎಲ್ರಿಗೂ ಕೂಡ ತುಂಬ ಖುಷಿಯಾಗಿರೋವಂಥದ್ದು. ಹಾಗೆ ಹೊಸ ಹೊಸ ಉದ್ಯೋಗಗಳು ಸೃಷ್ಟಿಯಾಗೋದಕ್ಕೆ ಸಹಾಯಕ ಆಗಿದೆ. ಯಾವುದೇ ಸರ್ಕಾರ ಇದ್ರೂ ಈ ಒಂದು ಕಾನೂನನ್ನು ಬದಲಾವಣೆ ತಂದಿರೋದು, ಹಾಗೆ ರೈತರು ಅಲೆದಾಟವನ್ನು ತಪ್ಪಿಸಿರೋವಂಥದ್ದು
ತುಂಬ ಕಡಿಮೆ ಅವಧಿಯಲ್ಲಿ ಪರ್ಮಿಷನ್ ಕೊಡುವಂಥದ್ದು. ಅಕಸ್ಮಾತ್ ಅವ್ರೇನಾದರೂ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ ಅವ್ರ ಬದಲಾಗಿ ಕಂಪ್ಯೂಟ್ರೇ ಪರ್ಮಿಷನ್ ಕೊಡುವಂಥದ್ದು. ಈ ಎಲ್ಲ ಕಾನೂನಿಗೆ ಬದಲಾವಣೆಗೆ ಕಾರಣ ಆಗಿರೋದು ಕೃಷ್ಣ ಬೈರೇಗೌಡರು. ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು ಇಷ್ಟಪಡ್ತೀನಿ. ನಿಮಗೆ ಈ ವಿಡಿಯೋ ನೋಡಿ ಈ ಒಂದು ಸುದ್ದಿಯ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.